ಇಡೀ ಆಫ್ರಿಕಾದಲ್ಲಿ ಎಲ್ಲೆಲ್ಲಿ ಭೂಮಿ ಇದೆಯೋ ಆ ಎಲ್ಲ ಭೂಮಿಗಳ ಲೋಯೆಸ್ಟ್ ಪಾಯಿಂಟು ನೀವೀಗ ಇರೋಂಥ ಈ ಲೇಕ್ ಅಸಾಲ್ ನೋಡಿ. ಲೇಕಲ್ಲಿರೋ ನೀರಿಂದ ಉಪ್ಪು ಇಕ್ಕಟ್ಟಾಗುವಂಥ ಪ್ರೋಸೆಸ್ಸು ನಡೀತಾ ಇದೆ. ಕ್ರಿಸ್ಟಲ್ ಕ್ಲಿಯರ್ ನೀರು ನೋಡ್ತಾ ಇದ್ದೀರಾ. ನೋಡಿ, ಆ ಉಪ್ಪು ನೀರು ಆ ಕಡೆಯಿಂದ ಗಾಳಿಗೆ ಬಂದರೆ ಆ ನೀರಿಂದ ಸೃಷ್ಟಿಯಾಗುವಂಥ ನೊರೆ ಈ ದಡದಲ್ಲಿ ಕುಂತ್ಕೊಳ್ಳುತ್ತೆ. ಹಿಂಗೆ ಈ ನೊರೆಗಳೆಲ್ಲ ಬಿಸಿಲಲ್ಲಿ ಒಣಗಿ 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 ಉಪ್ಪಾಗೋಗ್ಬಿಡುತ್ತೆ. ನೋಡಿ, ಈ ಜಾಗದ ಫ್ರೆಶ್ಶು ಉಪ್ಪು ಪಳಪಳ ಅಂತ ಹೊಳಿತಾ ಇದೆ. ಸುಮ್ಮನೆ ಇಲ್ಲಿಗೆ ಬಂದಿದ್ದೀವಲ್ಲ ನೆನಪಿಗಿರಲಿ ಅಂತ ಬರೀ ಇಷ್ಟೇ ಎಷ್ಟು ದಪ್ಪ ಕಲ್ಲನ್ನ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆಯ್ತಾ ಇಲ್ಲ. ಇಬ್ಬರು ಸೇರ್ಕೊಂಡು ತಾಕತ್ತಾಗ್ತಾ ಇದ್ದೀವಿ. 3, 2, 1. ಆಗಲ್ಲ ಗುರು. ಇದು ನೀವು ಕೇಳ್ಬೋದು ಏನು ಇಷ್ಟೊಂದು ಉಪ್ಪು ಒಂದೇ ಕಡೆ ಸೇರಿಬಿಟ್ಟಿದೆ ಅಂತ. ಆ್ಯಕ್ಚುಲಿ ಇಂಡಿಯಾದಲ್ಲೂ ಇದೇ ಥರ ಉಪ್ಪು ಸೇರುತ್ತೆ, ಅದು ಗುಜರಾತಲ್ಲಿ. ಆದರೆ ಆ ಉಪ್ಪು ವರ್ಷದ 365 ದಿನವೂ ಇರಲ್ಲ, ಒಂದಷ್ಟು ದಿನಗಳಿರುತ್ತೆ, ಅದಾದಮೇಲೆ ಕರ್ಗೋಗ್ಬಿಡ್ತದೆ. ಆದರೆ ನಾವಿರೋಂಥ ಈ ಜಾಗದಲ್ಲಿ ಉಪ್ಪು ವರ್ಷದ 365 ದಿನವೂ ಇರುತ್ತೆ. ವರ್ಷಾನುವರ್ಷ ಉಪ್ಪು ಆ್ಯಡ್ ಆಗಿ ಇಷ್ಟೊಂದು ಉಪ್ಪಾಗ್ಬಿಟ್ಟಿದೆ ನಮ್ಮ ಸುತ್ತ. ಇದು ಕರಗೋದೇ ಇಲ್ವಾ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಇದು ಕರಗೋದೇ ಇಲ್ಲ, ಇದು ಹಿಂಗೆ ಇರುತ್ತೆ. ಯಾಕೆ ಕರಗಲ್ಲ ಅಂತಂದರೆ ಈ ನೀರೇನು ನೋಡ್ತಾ ಇದ್ದೀರಾ ನೀವು, ಈ ನೀರೆಲ್ಲ ಬರೀ ಎಂಟ್ರಿ ಅಷ್ಟೇ, ಎಕ್ಸಿಟ್ ಇಲ್ಲ. ಇದಕ್ಕೆ ಬೇರೆ ಯಾವುದು ಜಾಗ ಇಲ್ಲ ಇದರಿಂದ ಆಚೆ ಹೋಗೋಕ್ಕೆ. ಆ ಸುತ್ತಮುತ್ತ ಬೆಟ್ಟಗಳು ನೋಡ್ತಾ ಇದ್ದೀರಾ ನೋಡಿ, ಆ ಬೆಟ್ಟಗಳಿಂದ ಮತ್ತೆ ಮಳೆಯಿಂದ ನೀರು ಬಂದು ನೀರು ಇಲ್ಲಿ ಆ್ಯಡ್ ಆಗ್ಬಿಟ್ಟು ಈ ನೀರು ಹೊರಗೋಕ್ಕೆ ಬೇರೆ ಯಾವುದು ಜಾಗ ಇಲ್ಲ. ಇದು ಲೋಯೆಸ್ಟ್ ಪಾಯಿಂಟ್ ಆಗಿರೋದ್ರಿಂದ ಬರೀ ಈ ನೀರು ಎವಾಪ್ರೇಷನ್ ಆಗಿ ಮೇಲೆ ಆಗ್ತಾ ಇರುತ್ತೆ ಅಷ್ಟೇ. ನೀರು ಮಾತ್ರ ಎವಾಪ್ರೇಷನ್ ಆಗುತ್ತೆ, ಉಪ್ಪು ಎವಾಪ್ರೇಟ್ ಆಗಲ್ಲ. ಅದಕ್ಕೆ ನೀರು ಮೇಲೆ ಹೋದ್ರೆ ಉಪ್ಪು ಉಳ್ಕೊಂಡಿರುತ್ತಲ್ಲ, ಆ ಉಳ್ಕೊಂಡಿರೋಂಥ ಉಪ್ಪನ್ನೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಜಿಬೂಟಿಯ ನೊಮ್ಯಾಡ್ಸ್ ನೋಡ್ತಾ ಇದ್ದೀರಾ ನೀವು. ಆ ನೊಮ್ಯಾಡ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡ್ತಾ ಇರ್ತಾರೆ. ಜೊತೆಗೆ ಅವರ ಒಂಟೆನೂ ಸಹ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ನಾವಿರೋಂಥ ಜಾಗದಲ್ಲಂತೂ ಎಲ್ಲಿ ನೋಡಿದ್ರು ಹಸಿರು ಹುಲ್ಲು ಇಲ್ಲವೇ ಇಲ್ಲ. ಎಲ್ಲ ಕಡೆ ಈ ಥರ ಡ್ರೈ ಏರಿಯಾ, ಫುಲ್ಲು ಮೌಂಟೇನು. ಆದರೆ ಈ ಒಂಟೆಗಳು ಅಲ್ಲಲ್ಲಿ ಬೆಳೆದಿರೋವಂಥ ಇದೇನು ಹುಲ್ಲು ಅಲ್ಲ, ಇದು ಏನೋ ಇದು, ಇದನ್ನು ಮೇಯ್ತಾವೆ. ಜಿಬೂಟಿಲಂತೂ ಜನನೇ ಇಲ್ಲ. ಸಿಟಿಲೇ ನೀವು ನೋಡಿದ್ರಲ್ಲ, ಅಲ್ಲಲ್ಲಿ ಒಬ್ರೊಬ್ರು ಕಾಣಿಸ್ತಾರೆ ಅಷ್ಟೇ. ಇನ್ನು ಸಿಟಿಯಿಂದ ಆಚೆ ಬಂದ್ಬಿಟ್ರೆ ಫುಲ್ಲು ಖಾಲಿ, ಎಲ್ಲ ಖಾಲಿ. ಈ ಖಾಲಿ ಜಾಗದಲ್ಲಿ ಯಾರನ್ನಾದ್ರೂ ಮನುಷ್ಯರು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಗುರು, ಇವರಂತೂ ನೊಮ್ಯಾಡ್ಸು ಒಂಟೆನ ಕರ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವ್ರವ್ರ ಒಂಟೆ ಜೊತೆ ಹೋಗ್ತಾ ಇರ್ತಾರೆ. ಬರೀ ಅವ್ರು 4 ಜನ ಅಲ್ಲ ನೋಡಿ, ಎಷ್ಟೊಂದು ಜನ ಅವರು.